ನಮಸ್ಕಾರ ಎಲ್ಲರಿಗೂ. ಶೌನಕರು ಕೇಳ್ತಾರೆ, ನಾರದ ಮುನಿಗಳು ಮತ್ತು ಸನಕಾದಿಗಳ ಭೇಟಿ ಹೇಗಾಯಿತು ಮತ್ತು ನಾರದರಿಗೆ ಶ್ರೀಮದ್ ಭಾಗವತ ಏಕೆ ವಿಧಿವಿಧಾನದಿಂದ ಕೇಳಬೇಕೆಂದನಿಸಿತು. ಆಗ ಸೂತ ಪುರಾಣಕರು ಹೇಳ್ತಾರೆ, ಶ್ರೀ ಶುಕಮುನಿಗಳು ನನ್ನನ್ನು ತಮ್ಮ ಅನನ್ಯ ಶಿಷ್ಯನೆಂದು ತಿಳಿದು ಏಕಾಂತದಲ್ಲಿ ಹೇಳಿದ ಒಂದು ಕಥೆಯನ್ನು ನಿಮಗೆ ಹೇಳುತ್ತೇನೆ ಎಂದು ಕತೆ ಹೇಳಲು ಪ್ರಾರಂಭಿಸಿದರು. ಒಂದು ದಿನ ವಿಶಾಲಪುರಿಗೆ ಸತ್ಸಂಗಕ್ಕಾಗಿ ಬಂದಿದ್ದ ಸನಕಾದಿಗಳು ನಾರದರನ್ನು ಭೇಟಿಯಾದರು. ಸನಕಾದಿಗಳು ಕೇಳುತ್ತಾರೆ ನಾರದರಿಗೆ, ಮಹಾನ್, ಏಕೆ ನೀವು ಚಿಂತಿತರಾಗಿದ್ದೀರಿ? ಏಕೆ ನಿಮ್ಮ ಮುಖ ಬಾಡಿದೆ? ಯಾಕೆ ನೀವು ಇಷ್ಟೊಂದು ವ್ಯಾಕುಲರಾಗಿದ್ದೀರಿ? ನೀವು ಯಾವ ಕಡೆಯಿಂದ ಆಗಮಿಸುತ್ತಿದ್ದೀರಿ ಮತ್ತು ಇಷ್ಟು ಆತುರದಿಂದ ಎಲ್ಲಿಗೆ ಹೋಗಲು ಬಯಸುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ನಾರದರು ಹೇಳುತ್ತಾರೆ, ಮುನಿಗಳೇ, ಸರ್ವೋತ್ತಮ ಲೋಕವೆಂದೆಣಿಸಿ ಪೃಥ್ವಿಗೆ ಬಂದೆ. ಇಲ್ಲಿ ಪ್ರಯಾಗ, ಪುಷ್ಕರ, ಕಾಶಿ, ಹರಿದ್ವಾರ, ಶ್ರೀರಂಗ, ರಾಮೇಶ್ವರ ಎಲ್ಲ ಪವಿತ್ರ ಸ್ಥಳಗಳಲ್ಲಿ ಅಲ್ಲಿ ಇಲ್ಲಿ ಅಲೆದೆ. ಆದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಈಗ ಅಧರ್ಮದ ಸಹಾಯಕ ಕಲಿಯುಗವು ಪೃಥ್ವಿಯನ್ನು ಬಾಧಿಸುತ್ತಿದೆ. ಈಗ ಇಲ್ಲಿ ಸತ್ಯ, ದಯ, ದಾನ ಇವ್ಯಾವುವು ಕಾಣಿಸುತ್ತಿಲ್ಲ. ಜನರು ತಮ್ಮ ಹೊಟ್ಟೆಪಾಡಿಗಾಗಿ ಸುಳ್ಳನ್ನಾಡುತ್ತಿದ್ದಾರೆ, ಮೋಸವನ್ನು ಮಾಡುತ್ತಿದ್ದಾರೆ, ಭಾಗ್ಯಹೀನರಾಗಿದ್ದಾರೆ. ಮಹಾತ್ಮರ ಆಶ್ರಮಗಳು, ತೀರ್ಥ ಸ್ಥಳಗಳು ಮತ್ತು ದೇವಾಲಯಗಳ ಮೇಲೆ ಯವನರ ಅಧಿಕಾರ ನಡೆಸುತ್ತಿದ್ದಾರೆ. ಅವರು ದೇವಾಲಯಗಳನ್ನೆಲ್ಲ ನಾಶ ಮಾಡುತ್ತಿದ್ದಾರೆ. ಈಗ ಈ ಕಲಿಯುಗದಲ್ಲಿ ಅನ್ನವನ್ನು ಸಹ ಪೇಟೆಯಲ್ಲಿಟ್ಟು ಮಾರುತ್ತಿದ್ದಾರೆ. ಹೀಗೆ ಕಲಿಯುಗದ ದೋಷಗಳನ್ನೆಲ್ಲ ನೋಡುತ್ತಾ ಪೃಥ್ವಿಯನ್ನು ಸುತ್ತುತ್ತಾ ನಾನು ಯಮುನಾ ತೀರಕ್ಕೆ ಬಂದೆ. ಯಮುನಾ ತೀರದಲ್ಲಿ ಶ್ರೀಕೃಷ್ಣನ ಹಲವು ಲೀಲೆಗಳು ನಡೆದಿದ್ದವು. ಮುನಿವರಿಯರೇ ಕೇಳಿ, ಅಲ್ಲಿ ನಾನು ಒಂದು ದೊಡ್ಡ ಆಶ್ಚರ್ಯವನ್ನು ಕಂಡೆ. ಇದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯೋಣ. ಹೀಗೆ ಶ್ರೀಮದ್ ಭಾಗವತದ ಕಥೆಯನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನಮಸ್ತೆ.